ಹಲೋ, ಇವತ್ತು ನನ್ನ ಫ್ರೆಂಡ್ ಮನೇಲಿದ್ದೀನಿ. ಶಿ ಇಸ್ ಫ್ರಮ್ ನಾರ್ತ್ ಕರ್ನಾಟಕ. ಚಟ್ನಿ ಪುಡಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾಳೆ. ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಇವಳ ಹೆಸರು ಅನು ಅಂತ. ಇವತ್ತಿಂದ ಲೈಕ್ ಅವಾಗವಾಗ ನಾರ್ತ್ ಕರ್ನಾಟಕ ಡಿಶಸ್ ಹೇಗೆ ಮಾಡೋದು ಅಂತ ರೆಸಿಪಿ ಹೇಳ್ಕೊಡ್ತಾಳೆ. ಹರ್ ನೇಮ್ ಇಸ್ ಅನು. ಸಿ ಹೈ. ಹಾಯ್. ಓಕೆ, ಚಟ್ನಿ ಪುಡಿ ಮಾಡೋದಕ್ಕೆ ಆಲ್ರೆಡಿ ಎಲ್ಲ ಐಟಮ್ಸ್ ರೆಡಿ ಇಟ್ಕೊಂಡಿದ್ದಾಳೆ. ಕೆಲವು ಐಟಮ್ ಹೆಸರು ನಮ್ಮ ಬೆಂಗಳೂರು ಕನ್ನಡದಲ್ಲಿ ಡಿಫ್ರೆಂಟು, ಗುಲ್ಬರ್ಗ ಕನ್ನಡದಲ್ಲಿ ಸ್ವಲ್ಪ ಬೇರೆ ಹೇಳ್ತಾರೆ. ಸೊ ನಾನು ಬೆಂಗಳೂರು ಕನ್ನಡದಲ್ಲಿ ಹೇಳ್ತೀನಿ, ನನ್ನ ಫ್ರೆಂಡು ಗುಲ್ಬರ್ಗ ಕನ್ನಡದಲ್ಲಿ ಹೇಳ್ತಾಳೆ. ಓಕೆ, ನಾನು ಸ್ಟಾರ್ಟ್ ಮಾಡೋಣ. ಜೀರಿಗೆ. ಎಸ್, ಇದು ಗುಲ್ಬರ್ಗದಲ್ಲಿ ಜೀರಿಗೆ ಅಂತಾರೆ. ಜೀರಿಗೆ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಇದು ಉಪ್ಪು, ಕಲ್ಲುಪ್ಪು. ಉಪ್ಪು ಅಷ್ಟೇ, ದಪ್ಪ ಉಪ್ಪು ಅಂತ ಹೇಳ್ತಾರೆ. ಉಪ್ಪು. ಇದು ಕಡಲೆ ಬೀಜ. ನಮ್ದು ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಅಂತಾರೆ. ಶೇಂಗಾ. ಎಸ್. ಇದು ರೋಸ್ಟೆಡ್ ಶೇಂಗಾ, ಅಂದ್ರೆ ಫಸ್ಟ್ ಹಸಿ ತಗೊಂಡು ಫ್ರೈ ಮಾಡ್ಕೊಂಡಿದ್ದಾಳೆ. ಆಮೇಲೆ ಅದನ್ನ ಸಿಪ್ಪೆನ ಸುಲಿದು ರೆಡಿ ಇಟ್ಕೊಂಡಿದ್ದಾಳೆ. ಸೊ ನಾವ್ ಇದನ್ನ ಯೂಸ್ ಮಾಡ್ತೀವಲ್ವಾ? ಎಸ್, ಇದನ್ನ ಯೂಸ್ ಮಾಡ್ಬೇಕು ಇವಾಗ. ಓಕೆ, ಇದನ್ನ ಶೇಂಗಾ. ಇಷ್ಟೇನಾ ಐಟಮ್ಸ್? ಇಷ್ಟೇ ಬೇಕು. ಇದು ಖಾರ ಏನೇನು ಹಾಕಿದ್ಯಾ? ಇದಕ್ಕೆ ಖಾರ ಅಷ್ಟ, ಮೆಣಸಿನ್ಕಾಯಿನ ತಂದ್ಬಿಟ್ಟು ಮಿಲ್ಕ್ ಹಾಕ್ಬಿಟ್ಟು ಓಕೆ ಕುಟ್ಸಿರೋದು ಅದನ್ನ. ಯಾವ ಮೆಣಸಿನ್ಕಾಯಿ? ಗುಂಟೂರ ಅಥವಾ ನಮ್ ಕಡೆ ಒಂದೇ ಬರುತ್ತೆ. ಬ್ಯಾಡಗಿ. ನಮ್ ಕಡೆ ಒಂದೇ ಬರುತ್ತೆ. ಒಂದನ್ನೇ ಮಿಕ್ಸ್ ಮಾಡ್ಬಿಟ್ಟು ಇದು ಹಾಕಿರೋದು. ಓಕೆ, ಇದು ಒಂದೇ ಟೈಪ್ ಮೆಣಸಿನ್ಕಾಯಿ. ಓಕೆ, ನೆಕ್ಸ್ಟ್ ಟೈಮ್ ಯಾವ ಮೆಣಸಿನ್ಕಾಯಿ ಅಂತ ನಂಗೆ ತೋರಿಸ್ಬೇಕು ನೀನು. ಓಕೆ. ಸೊ ಒಂದೇ ಮೆಣಸಿನ್ಕಾಯಿನ ಡ್ರೈ ಮಾಡಿ ರೋಸ್ಟ್ ಮಾಡಿ ಪೌಡರ್ ಮಾಡೋದು. ಇದು ಯಾವಾಗ್ಲೂ ಇಟ್ಕೊಂಡಿರ್ತೀಯ? ಎಲ್ಲದಕ್ಕೂ ಇದನ್ನ ಯೂಸ್ ಮಾಡೋದು ಉತ್ತರ ಕರ್ನಾಟಕದಲ್ಲಿ. ಪಲ್ಯ ಎಲ್ಲ ಯಾವುದೇ ಚಟ್ನಿ ಮಾಡಿದ್ರೆ ಇದನ್ನ ಯೂಸ್ ಮಾಡೋದು. ಇದಕ್ಕೆ ಮಿಕ್ಸಿಯಲ್ಲಿ ಹಾಕ್ಬೇಕು ಶೇಂಗಾನ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಜೀರಿಗೆ. ಓಕೆ, ಜೀರಿಗೆ ಹಾಕೋಣ. ಎಷ್ಟು ಜೀರಿಗೆ ಹಾಕ್ಬೇಕು. ಆಮೇಲೆ ಖಾರ ಸ್ಪೂನ್ ತಗೋದು. ಅರ್ಧ ಕಿಲೋ ಶೇಂಗಾಕ ಇದರಿಂದ ಒಂದಿದು ಅರ್ಧ ಕಿಲೋ ಶೇಂಗಾಕ ಇದರಿಂದ 4 ಸ್ಪೂನು ಖಾರ ಹಾಕ್ಬೇಕು. ಓಕೆ. ಓಕೆನಾ? ಆಮೇಲೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋದು. ಓಕೆ. ಸಾಕಲ್ಲ? ಆಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಇದ್ರಲ್ಲಿ ಕುಟ್ಟಿ ಅದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಫುಲ್ಲು ಪೇಸ್ಟ್ ಮಾಡ್ಕೊಬೇಕಾ? ಸ್ವಲ್ಪ ಅಷ್ಟೇ, ಸ್ವಲ್ಪ ಕುಟ್ಟಿದ್ದು ಇದ್ರಲ್ಲಿ ಒಂದ್ ಸ್ವಲ್ಪ ಆಡ್ ಮಾಡ್ತೀನಿ. ಎಷ್ಟು ಬೆಳ್ಳುಳ್ಳಿ ತಗೊಂಡಿದ್ಯಾ? ಒಂದು 2-3 ಇದು ಇರುತ್ತಲ್ಲ, ಅಂದ್ರೆ ಮೀಡಿಯಂ ಸೈಜ್ ಬೆಳ್ಳುಳ್ಳಿ ಸೈಜ್ದು. ಒಂದು ಎಷ್ಟು 3 ತಗೊಂಡಿನಿ. ಆಯ್ತು, ಇವಾಗ ಎಲ್ಲ ಎತ್ತಿಡ್ತೀನಿ. ಇದನ್ನ ತಗೊಂಡು ಮಿಕ್ಸಿಗೆ ಹಾಕ್ಬೇಕು. ನೀರ್ ಹಾಕೊಳಂಗೆ ಇಲ್ಲ ಅಲ್ವಾ? ನೀರ್ ಹಾಕೋಬಾರ್ದು ಒಟ್ಟ. ಇದಕ್ಕ ಒಳದಾಗ ಕುಟ್ಟೋ ತರ ಇದು ಮಿಕ್ಸಿಯಲ್ಲಿ ನೀರು ಇಟ್ಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಕೆಟ್ಟೋಗೋದಲ್ಲ, ಅದು ಟೇಸ್ಟೇ ಇರಲ್ಲ. ನೀರ್ ಹಾಕಲ್ವಾ? ಕೊಬ್ಬರಿ ಹಾಕಲ್ಲ ಇದಕ್ಕ. ಅದು ಕೊಬ್ಬರಿ ಬೇರೆ ಮಾಡ್ತಾರೆ. ಆ ಕೊಬ್ಬರಿ ಏನೋ ಅದನ್ನು ಒಂದ್ಸರಿ ತೋರ್ಸು. ನೆಕ್ಸ್ಟ್ ವಿಡಿಯೋದಾಗ ಅದೇ ಮಾಡು. ಇದು ಹೆಸರೇನೋ ಈ ಚಟ್ನಿ ಪುಡಿ ಹೆಸರು? ಶೇಂಗಾ ಹಿಂಡಿ. ಓಕೆ, ಫಿನಿಶ್ ಆಯ್ತು. ಇದು ಈ ತರ ಫುಲ್ ಪೌಡರ್ ಮಾಡಬಾರ್ದು. ಫುಲ್ ಪೌಡರ್ ಮಾಡಬಾರ್ದು. ಒಳ್ಳೆ ಕುಟ್ಟಿದ್ರೆ ದಪ್ಪ ಇರುತ್ತೆ. ಅದು ದಪ್ಪ ಇರುತ್ತದಲ್ಲ, ಅದು ಎಣ್ಣೆ ಬಿಡ್ತದೆ ಚಂದ. ನಾವ್ ಮಿಕ್ಸಿಗೆ ಹಾಕಿವಲ್ಲ, ಹಂಗಾಗಿ ಸ್ವಲ್ಪ ಸಣ್ಣ ಆಗ್ಯದ, ಫುಲ್ ಪೌಡರ್ ಟೈಪ್ ಆಗ್ಯದ. ಇನ್ನೊಂದ್ ಸ್ವಲ್ಪ ದಪ್ಪ ಇದ್ರೆ ಟೇಸ್ಟ್ ಬರ್ತಾ ಇತ್ತದ. ಅಂದ್ರೆ ಉದ್ರಾಗ ಫುಲ್ ಪೌಡರ್ ಇದ್ರೆ ಟೇಸ್ಟ್ ಅಷ್ಟೇ ಇರಲ್ಲ. ಚಟ್ನಿ ಪುಡಿ ರೆಡಿ ಇದೆ. ಎರಡೂನು ಟೇಸ್ಟ್ ಮಾಡೋಣ. ಇದು ಇವತ್ ಮಾಡಿರೋದು, ಲೈಕ್ ಮಿಕ್ಸಿ ಗ್ರೈಂಡರ್ದು. ಮತ್ತೆ ಇವಳು ಆಲ್ರೆಡಿ ಊರಿಂದ ಮಾಡ್ಕೊಂಡು ತಗೊಂಡ್ಬಂದಿರೋದು. ಎರಡು ಟೇಸ್ಟ್ ಮಾಡೋಣ ಯಾವ್ದು ಚೆನ್ನಾಗಿದೆ ಅಂತ ನೋಡ್ಬೇಕು.
ಬಿಸಿ ಅನ್ನಕ್ ತಿನ್ಬೇಕು ಚೆನ್ನಾಗಿ. ಸರಿ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.